ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವಾಗ ನಾವು ಈ ವಿಡಿಯೋದಲ್ಲಿ KCET ಆಪ್ಷನ್ ಎಂಟ್ರಿ ಮಾಡೋದು ಹೆಂಗೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ನಾನು ಸಿಂಪಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಆದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇದು ಪ್ರೊಸೆಸ್ ತುಂಬ ಈಸಿ ಇರುತ್ತೆ, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದನ್ನು ಬೇಕಾಗಿಲ್ಲ. ಸೊ ಫಸ್ಟಿಗೆ ನಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇದು ನಮಗೆ ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಇದ್ರಲ್ಲಿ ನಾವು CET ನಂಬರ್ನ ಎಂಟರ್ ಮಾಡೋದಿರುತ್ತೆ. CET ನಂಬರ್ ನಿಮ್ಮ ಹತ್ರ ಆಲ್ರೆಡಿ ಇರುತ್ತೆ. ಸೊ ಅದನ್ನು ಮೇಲ್ಗಡೆ ಎಂಟರ್ ಮಾಡಬೇಕು, ಅದಂತರ ಕ್ಯಾಪ್ಚನ್ನ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಅಂತ ಹೇಳಿದ್ರೆ ಇಲ್ಲಿ ಏನೋ ಮೇಲ್ಗಡೆ ಕೊಟ್ಟಿರ್ತಾರಲ್ಲ, ಸೊ ಅದನ್ನು ಈ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ ನಮಗೆ ಈ ಥರ ಡೀಟೇಲ್ಸ್ ಕಾಣುತ್ತೆ. ಸೊ ಇಲ್ಲಿ CET ನಂಬರ್ನ ಆಲ್ರೆಡಿ ಅವರು ಕೊಟ್ಟಿರ್ತಾರೆ. ಸೊ ಇದನ್ನು ಮತ್ತೊಮ್ಮೆ ನಾವು ಎಂಟರ್ ಮಾಡೋದು ಬೇಕಾಗಿಲ್ಲ. ಒಂದು ವೇಳೆ CET ನಂಬರ್ ಮಿಸ್ಟೇಕ್ ಆಗಿದೆ ಇಲ್ಲಿ ಕ್ಲಿಕ್ ಮಾಡಿ ಅದನ್ನು ಚೇಂಜ್ ಕೂಡ ಮಾಡ್ಬೋದು. ಬಟ್ ಮಿಸ್ಟೇಕ್ ಆಗಿಲ್ಲ ಅಂತ ಹೇಳಿದರೆ ಅದನ್ನು ಹಾಗೆ ಬಿಡೋದಿರುತ್ತೆ. ಅದಾಂತರ ನೆಕ್ಸ್ಟ್ ಟೈಪ್ ಬಂದುಬಿಟ್ಟು ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ, ಅದು ನಿಮ್ಮದು CET ಅಪ್ಲಿಕೇಶನ್ ಮೇಲೆ ಇರುವಂಥ ಅಪ್ಲಿಕೇಶನ್ ನಂಬರ್ ಅಲ್ಲ. ಸೊ ನಿಮಗೆ ವೆರಿಫಿಕೇಷನ್ ಸ್ಲಿಪ್ನ ಕೊಟ್ಟಿರ್ತಾರಲ್ಲ, ಅದ್ರ ಮೇಲೆ ಸಪ್ರೇಟಾಗಿ ಅಪ್ಲಿಕೇಶನ್ ನಂಬರ್ನ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ನೀವು ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟ್ರ್ ಮಾಡೋದಿರುತ್ತೆ. ಅದಂದ್ರೆ ಸೀಕ್ರೆಟ್ ಕೀ ಅಂತ ಒಂದಿರುತ್ತೆ. ಸೊ ಅದನ್ನು ಕೂಡ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಮೇಲೆ ಕೊಟ್ಟಿರ್ತಾರೆ. ಸೊ ಅದನ್ನೇ ನೀವು ಆ್ಯಸ್ ಇಟ್ ಈಸ್ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅಥವಾ ಎಂಟ್ರ್ ಮಾಡಬೇಕಾಗುತ್ತೆ. ಮತ್ತು ಹಾಗೆಯೇ ಇಲ್ಲಿ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರೂ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಅದಂದ್ರೆ ಸೇಮ್ ಪಾಸ್ವರ್ಡ್ನ ಇಲ್ಲಿ ಮತ್ತೆ ಎಂಟ್ರ್ ಮಾಡಬೇಕಾಗುತ್ತೆ. ಅದಂತರ ನಿಮ್ಮದು ಇಮೇಲ್ ಐ ಡಿನ ಕೊಡಬೇಕಾಗುತ್ತೆ. ಮತ್ತು ಹಾಗೆಯೇ ಸೀಕ್ರೆಟ್ ಹಿಂಟ್ ಕ್ವಶನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಬೇರೆ ಬೇರೆ ಕ್ವಶನ್ಸ್ ಬರುತ್ತೆ. ಅಂದರೆ ಒಂದು ವೇಳೆ ನೀವು ಪಾಸ್ವರ್ಡ್ನ ಮರೆತಿದ್ರೆ ಅದನ್ನು ಆಮೇಲೆ ರಿಸೆಟ್ ಮಾಡ್ಕೊಳ್ಳೋಕ್ಕೆ ಇದು ಯೂಸ್ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಯಾವುದಾದ್ರೂ ಒಂದು ಕ್ವಶನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಂತರ ಆ ಒಂದು ಕ್ವಶನ್ಗೆ ರಿಲೆವೆಂಟ್ ಆಗಿರುವಂಥ ಆನ್ಸರ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ನ ಫಿಲ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಆ ಥರ ನಿಮಗೆ ನೆಕ್ಸ್ಟ್ ವಿಂಡೋ ಬಂದುಬಿಟ್ಟು ಈ ಥರ ಕಾಣುತ್ತೆ. ಸೊ ಇಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ 3 ಟೇಬಲ್ಸ್ ಇರುತ್ತೆ. ಸೊ ಫಸ್ಟಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅದನ್ನು ಕೊಟ್ಟಿರ್ತಾರೆ. ಹಾಗೆಯೇ ಇಲ್ಲಿ ಅಲಾಟ್ಮೆಂಟ್ ಅಂತಿದೆ. ಅಂದರೆ ಆಪ್ಷನ್ ಎಂಟ್ರಿ ಮಾಡಿ ಎಲ್ಲ ಆದ ನಂತರ ನಮಗೆ ಸೆಟಲ್ಮೆಂಟ್ದು ರಿಸಲ್ಟ್ ಬಂದ ನಂತರ ಯಾವುದಾದ್ರೂ ಸೆಟಲ್ಮೆಂಟ್ ಆಗಿದೆ ಅದರದ್ದು ರಿಸಲ್ಟ್ ಇಲ್ಲಿ ತೋರಿಸುತ್ತೆ. ಅದಂತರ ಇಲ್ಲಿ ಇನ್ನೂ ಕೆಲವು ಡೀಟೇಲ್ನ ಕೊಟ್ಟಿರ್ತಾರೆ. ಅಂದರೆ ಏನಾದರೂ ಎಡಿಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಏನಾದರೂ ಚೇಂಜ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ನಾವು ಫಸ್ಟಿಗೆ ನೀವು ಬೇಕಿದ್ದರೆ ಬೇರೆಲ್ಲ ಆಪ್ಷನ್ನ ನೋಡ್ಕೋಬೋದು ಒಂದ್ಸಲ. ಇಲ್ಲ ಅಂತ ಹೇಳಿದ್ರೆ ನಮಗೆ ಇವಾಗ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಫಸ್ಟ್ ಲಿಂಕ್ ಅಷ್ಟೇ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡ್ತೀವಿ. ಅದಂತರ ನಮಗೆ ನೆಕ್ಸ್ಟ್ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಮಗೆ ಎಲ್ಲ ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಸೊ ಇಲ್ಲೇ ನಮಗೆ ಮೇನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು. ಸೊ ಮೇಲ್ಗಡೆ ನಮಗೆ ಎಲ್ಲ ಕೋರ್ಸಸ್ನ ಕೊಟ್ಟಿರ್ತಾರೆ. ಸೊ ಈ ವರ್ಷ ನಮಗೆ ಕಂಬೈನ್ಡ್ ಕೌನ್ಸಿಲಿಂಗ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ನೀಟ್ ಕ್ಯಾಂಡಿಡೇಟ್ಗೆ ಮತ್ತು KCET ಕ್ಯಾಂಡಿಡೇಟ್ಗೆ ಒಂದೇ ಪೇಜಲ್ಲಿ ಎಲ್ಲ ಆಪ್ಷನ್ಸ್ನ ಕೊಟ್ಟಿರ್ತೀವಿ ಹಂಗಂತ. ಸೊ ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು. ಸೊ ನಿಮಗೆ ಕಾಣ್ತಿದ್ದನ್ನ ಇಲ್ಲ ಗೊತ್ತಿಲ್ಲ, ಬಟ್ ಎಲ್ಲ ಆಪ್ಷನ್ಸ್ ನಮಗೆ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಮತ್ತು BSc ನರ್ಸಿಂಗ್ ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಯೋಗ ಮತ್ತು ನ್ಯಾಚುರೋಪತಿ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಮತ್ತು ಅಗ್ರಿಕಲ್ಚರ್, ಫಾರ್ಮಸಿ, ಈ ಥರ ಎಲ್ಲ ಕೋರ್ಸ್ನ ನಮಗೆ ಮೇಲ್ಗಡೆ ಕೊಟ್ಟಿರ್ತಾರೆ. ಸೊ ಇವಾಗ ನಿಮಗೆ ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಇಷ್ಟ ಇರುತ್ತೆ, ಫಸ್ಟಿಗೆ ನೀವು ಆ ಒಂದು ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಮೆಡಿಕಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಮೆಡಿಕಲ್ ಕೋರ್ಸ್ ರಿಲೇಟೆಡ್ ಎಲ್ಲ ಕಾಲೇಜಸ್ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ನಮಗೆ ಫಸ್ಟ್ ಟೇಬಲ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಟೇಬಲಲ್ಲಿ ನಾವು ಏನು ಕೆಲಸನ ಮಾಡ್ತೀವಿ ಅದು ನೆಕ್ಸ್ಟ್ ಸೆಕೆಂಡ್ ಟೇಬಲ್ ಮತ್ತು ಥರ್ಡ್ ಟೇಬಲಲ್ಲಿ ಆ ಒಂದು ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಬಟ್ ಇವಾಗ ನಾವು ಏನೇ ಕೆಲಸ ಮಾಡಿದರೂ ಕೂಡ ಫಸ್ಟ್ ಟೇಬಲಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಮೇಲ್ಗಡೆ ಕಾಲೇಜಸ್ನ ಕೊಟ್ಟಿರ್ತಾರೆ. ಮತ್ತು ಮೆಡಿಕಲ್ ಕಾಲೇಜಲ್ಲಿ ನಮಗೆ ಬೇರೆ ಬೇರೆ ಕೋಟಾಸ್ ಇರುತ್ತೆ. ಪ್ರೈವೇಟ್ ಕೋಟಾ ಆಗಿರ್ಬೋದು, ಗೌರ್ಮೆಂಟ್ ಕೋಟಾ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕೋಟಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಆ ಒಂದು ಕಾಲೇಜಲ್ಲಿ ಕೂಡ ಸೀಟ್ನ ತೊಗೋಬೇಕಂತ ಇಷ್ಟ ಇದ್ದರೆ ಸೊ ಅದರ ಮುಂದ್ಗಡೆ ನಿಮಗೆ ಫೀಸ್ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ನೋಡ್ಕೊಂಡು ಕೂಡ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಆಪ್ಷನ್ ಎಂಟ್ರಿ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋದು ಹೆಂಗೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಿಮಗೇನೋ ಬಾಕ್ಸ್ನ ಕೊಟ್ಟಿರ್ತಾರಲ್ಲ ಕಾಲೇಜ್ ಮುಂದ್ಗಡೆ, ಸೊ ಆ ಒಂದು ಬಾಕ್ಸಲ್ಲಿ ನೀವು ನಂಬರ್ನ ಎಂಟ್ರ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಈ ಒಂದು ಕಾಲೇಜ್ ಇಷ್ಟ ಇದೆ ಅಂತ ಅಂದ್ಕೊಳ್ಳಿ. ಸೊ ಹಾಗಾಗಿ ಈ ಒಂದು ಕಾಲೇಜಲ್ಲಿ ನೀವು ನಂಬರ್ 1ನ ಎಂಟ್ರ್ ಮಾಡ್ತೀರಿ. ಅದಾಂತರ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಕಾಲೇಜ್ ಇಷ್ಟ ಇದೆ, ಹಾಗಾಗಿ ಇಲ್ಲಿ ಬಂದುಬಿಟ್ಟು ನೀವು ನಂಬರ್ 2 ಅಂತ ಎಂಟ್ರ್ ಮಾಡ್ತೀರಿ. ಇದೇ ಥರವಾಗಿ ನೀವು ನಿಮಗೆ ಯಾವ ಕೋರ್ಸಲ್ಲಿ ಮತ್ತು ಯಾವ ಕಾಲೇಜಲ್ಲಿ ಜಾಯ್ನ್ ಆಗೋಕ್ಕೆ ಇಷ್ಟ ಇರುತ್ತೆ ಅದೇ ಪ್ರಕಾರವಾಗಿ ನೀವು ನಂಬರ್ನ ಕೊಡ್ತಾ ಹೋಗಬೇಕಾಗುತ್ತೆ. ಅಂದರೆ ನಿಮಗೆ ಫಸ್ಟ್ ಕಾಲೇಜ್ ಯಾವ್ದು ಇಷ್ಟ ಇರುತ್ತೆ, ಸೆಕೆಂಡ್ ಕಾಲೇಜ್ ಯಾವ್ದು ಇಷ್ಟ ಇರುತ್ತೆ, ಅದೇ ಥರವಾಗಿ ನೀವು ಎಷ್ಟು ಬೇಕಾದರೂ ಕಾಲೇಜ್ನ ಎಂಟ್ರ್ ಮಾಡ್ಬೋದು. ಸೊ ಇಲ್ಲಿ ಮೆಡಿಕಲ್ ಒಂದೇ ಅಲ್ಲ, ಯಾವುದೇ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಇವಾಗ ನೀವು ಫಸ್ಟಿಗೆ ಇಲ್ಲಿ ಮೆಡಿಕಲ್ ಕಾಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ 7 ಸಬ್ಮಿಟ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಎಲ್ಲ ಆಪ್ಷನ್ಸ್ ಸೆಕೆಂಡ್ ಬಾಕ್ಸಲ್ಲಿ ಶೋ ಆಗುತ್ತೆ. ಸೊ ಈ ಥರ ನಿಮಗೆ ಎಲ್ಲ ಆಪ್ಷನ್ಸ್ ಇಲ್ಲಿ ಸೆಕೆಂಡ್ ಬಾಕ್ಸಲ್ಲಿ ಶೋ ಆಗುತ್ತೆ. ಮತ್ತು ಹಾಗೆಯೇ ಮೆಡಿಕಲ್ ಬಿಟ್ಟು ನಿಮಗೆ ಬೇರೆ ಯಾವುದಾದ್ರು ಕೋರ್ಸಲ್ಲಿ ಜಾಯ್ನ್ ಆಗಬೇಕಂತ ಇಷ್ಟ ಇದ್ದರೆ ಇಲ್ಲಿ ಮೇಲ್ಗಡೆ ನಿಮಗೆ ಬೇರೆ ಬೇರೆ ಕೋರ್ಸಸ್ ಸಿಗುತ್ತೆ. ಹಾಗಾಗಿ ನಿಮಗೆ ಮೆಡಿಕಲ್ ಆದ ನಂತರ ಬೇರೆ ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಇಷ್ಟ ಇರುತ್ತೆ
ಫಸ್ಟಿಗೆ ಆ ಒಂದು ಕೋರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ರಿಲೇಟೆಡ್ ಕೆಳಗಡೆ ಎಲ್ಲ ಕಾಲೇಜಸ್ದು ಲಿಸ್ಟ್ ಸಿಗುತ್ತೆ. ಸೊ ಇಲ್ಲಿ ಕೂಡ ನೀವು ಸೇಮ್ ಪ್ರೊಸೆಸ್ನ ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಟೇಬಲ್ನ ಕೊಟ್ಟಿರ್ತಾರಲ್ಲ, ಆ ಒಂದು ಟೇಬಲಲ್ಲಿ ನೀವು ಫಸ್ಟಿಗೆ ಎಷ್ಟು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಆ ಆಪ್ಷನ್ನಿಂದ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಂದರೆ ಯಾವ ನಂಬರ್ಗೆ ಸ್ಟಾಪ್ ಮಾಡಿರ್ತೀರಿ ಆ ನಂಬರಿಂದ ಮತ್ತೆ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಮೆಡಿಕಲ್ ಕೋರ್ಸಲ್ಲಿ 38 ನಂಬರ್ಗೆ ಸ್ಟಾಪ್ ಮಾಡಿದ್ರೆ ಮತ್ತು ಆಮೇಲೆ ನೀವು ಇಂಜಿನಿಯರಿಂಗ್ ಕೋರ್ಸ್ನ ಆ್ಯಡ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ಸೊ ಇಂಜಿನಿಯರಿಂಗ್ ಕೋರ್ಸ್ದು ಆಪ್ಷನ್ಸ್ ಬಂದಾಗ ನೀವು 39ಇಂದ ಸ್ಟಾರ್ಟ್ ಮಾಡಬೇಕು. 39, 40 ಆ ಥರ ನೀವು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನೀವು ಎಷ್ಟಾದರೂ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬೋದು, ಏನು ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ. ಸೊ ಇಲ್ಲಿ ಫಸ್ಟ್ಗೆ ನೀವು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಅದಂದ್ರೆ ಈ ಎಲ್ಲ ಆಪ್ಷನ್ಸ್ ನೀವು ಸೇವ್ ಮಾಡಿದರೆ ಇಲ್ಲಿ ಸೆಕೆಂಡ್ ಬಾಕ್ಸಲ್ಲಿ ಎಲ್ಲ ಆಪ್ಷನ್ಸ್ ಬಂದಿರುತ್ತೆ. ಮತ್ತು ಹಾಗೆಯೇ ಈ ಒಂದು ಬಾಕ್ಸಲ್ಲಿ ನೀವು ಏನಾದರೂ ಮಾಡಿಫಿಕೇಷನ್ ಮಾಡ್ಕೋಬೇಕು ಅಥವಾ ಎಡಿಟ್ ಮಾಡ್ಕೋಬೇಕಂತ ಅನಿಸಿದ್ರೆ ಸೊ ಅದನ್ನು ಮಾಡ್ಕೋಬೋದು. ಏನಂತ ಹೇಳಿದ್ರೆ ಇವಾಗ ನೀವು ನಂಬರ್ನ ರೀಆರ್ಡರ್ ಕೂಡ ಮಾಡ್ಬೋದು ಮತ್ತು ಕೆಲವು ಆಪ್ಷನ್ನ ಡಿಲೀಟ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಡಿಲೀಟ್ ಮಾಡೋಕ್ಕೆ ಡೈರೆಕ್ಟ್ ಆಪ್ಷನ್ ಕೊಟ್ಟಿಲ್ಲ, ಬಟ್ ಯಾವುದಾದ್ರೂ ಆಪ್ಷನ್ ನೀವು ಡಿಲೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಸೊ ಆ ಒಂದು ನಂಬರ್ನ ರಿಮೂವ್ ಮಾಡಿಬಿಟ್ಟು 0 ಅಂತ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಎಷ್ಟು ಬೇಕಾದರೂ ಕಾಲೇಜನ್ನ ರಿಮೂವ್ ಮಾಡ್ಬೋದು. ಸೊ ನಿಮಗೆ ಯಾವ ಕೋರ್ಸಸ್ ಬೇಡ, ಸೊ ಆ ಒಂದು ಕೋರ್ಸಸ್ ಮುಂದ್ಗಡೆ 0 ಅಂತ ಎಂಟ್ರ್ ಮಾಡಿಬಿಟ್ಟು ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಆಪ್ಷನ್ಸ್ ನಿಮಗೆ ಈ ಒಂದು ಥರ್ಡ್ ಬಾಕ್ಸಲ್ಲಿ ಸೇವ್ ಆಗಿರುತ್ತೆ. ಮತ್ತು ಹಾಗೆ ನೀವು ಕೆಲವೊಂದು ಸಲ ಆಪ್ಷನ್ನ ರೀಆರ್ಡರ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 27 ನಂಬರ್ ಅಂತ ಕಾಣ್ತಿದೆಯಲ್ಲ, ಸೊ ಅದನ್ನು ನೀವು ಈ ಒಂದು ಪ್ಲೇಸ್ಗೆ ಹಾಕಬೇಕಂತ ಅಂದ್ಕೊಂಡಿದ್ರೆ ಸೊ ಈ ಒಂದು ನಂಬರ್ನ ಇಲ್ಲಿಗೆ ಎಂಟ್ರ್ ಮಾಡಿಬಿಟ್ಟು ಈ ನಂಬರ್ನ ಇಲ್ಲಿಗೆ ಎಂಟ್ರ್ ಮಾಡಬೇಕಾಗುತ್ತೆ. ಅಂದರೆ ನಂಬರ್ನ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ನಂಬರ್ನ ಎಕ್ಸ್ಚೇಂಜ್ ಮಾಡಿದೆ ಅಂದರೆ ಮತ್ತೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಆಪ್ಷನ್ಸ್ ನಿಮಗೆ ಈ ಒಂದು ಬಾಕ್ಸಲ್ಲಿ ಮತ್ತೆ ಸೇವ್ ಆಗಿರುತ್ತೆ. ಸೊ ಇವಾಗ ಇಷ್ಟೇ ಕೆಲಸ ಇರುತ್ತೆ, ಇದರಲ್ಲಿ ಜಾಸ್ತಿ ಏನೂ ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ನೀವು ಒಂದು ಸಲ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಇನ್ಫಾರ್ಮೇಷನ್. ಮತ್ತು ಹಾಗೆಯೇ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿದ ನಂತರ ಎಲ್ಲ ಕೆಲಸ ಮುಗಿದ ನಂತರ ಇಲ್ಲಿ ನಮಗೆ 2 ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ನಾವು ಆಪ್ಷನ್ ಎಂಟ್ರಿ ಮಾಡಿದ್ದ ರಿಪೋರ್ಟ್ನ ಡೌನ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಶಾರ್ಟ್ ಮತ್ತು ಡೀಟೇಲ್ ಅಂತ ಇರುತ್ತೆ. ಸೊ ನಿಮಗೆ ಯಾವ ಥರ ಬೇಕು ಅದನ್ನು ಡೌನ್ ಮಾಡ್ಕೋಬೋದು. ಆದರೆ ಹಾಗೆಯೇ ಇವಾಗ ನೆನ್ಪಿಡ್ಬೇಕಾದ ಪಾಯಿಂಟ್ ಏನಂತ ಹೇಳಿದ್ರೆ, ಸೊ ಇವಾಗ ಫಸ್ಟ್ ಬಾಕ್ಸಲ್ಲಿ ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊತಿರಲ್ಲ, ಸೊ ಕಾಲೇಜನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಎವ್ರಿ 2 ಮಿನಿಟ್ಸ್ಗೊಮ್ಮೆ ನೀವು ಸೇವ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ಸ್ವಲ್ಪ ಲೇಟ್ ಆದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದು ಸೇವ್ ಆಗೋಲ್ಲ. ಸೊ ನೀವು 5 ನಿಮಿಷ ಅಥವಾ 10 ನಿಮಿಷ ಬಿಟ್ಟು ಸೇವ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಏನು ಆಪ್ಷನ್ ಎಂಟ್ರಿನ ಮಾಡಿರ್ತಿರಲ್ಲ ಅದು ಎಲ್ಲ ಎರೇಸ್ ಆಗಿರುತ್ತೆ, ಅಂದರೆ ಸೇವ್ ಆಗಿರಲ್ಲ. ಹಾಗಾಗಿ ನೀವು 2 ನಿಮಿಷಕ್ಕೊಮ್ಮೆ ಎಷ್ಟಾದರೂ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಟ್ ಸೇವ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಷ್ಟೇ ಸಿಂಪಲ್ ಪ್ರೊಸೆಸ್ ಇರುತ್ತೆ. ಮತ್ತು ಹಾಗೆಯೇ ನಿಮಗೆ ಇಲ್ಲಿ ಮೇಲ್ಗಡೆ ಕೋರ್ಸಸ್ನ ಕೊಟ್ಟಿರ್ತಾರಲ್ಲ, ಇಷ್ಟೊಂದು ಕೋರ್ಸಸ್ನ ಕೊಟ್ಟಿರ್ತಾರಲ್ಲ, ಮತ್ತು ಈ ಒಂದು ಕೋರ್ಸಲ್ಲಿ ನೀವೇನಾದರೂ ಎಲಿಜಿಬಲ್ ಆಗಿದ್ದರೆ ಅಥವಾ ನಿಮಗೆ ಈ ಒಂದು ಕೋರ್ಸಲ್ಲಿ ರ್ಯಾಂಕಿಂಗ್ನ ಅಲರ್ಟ್ ಮಾಡಿದರೆ ಸೊ ಎಲ್ಲ ಕೋರ್ಸ್ಗೇನು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಸೊ ಕಾಲೇಜ್ ನಿಮಗೆ ಸಿಗುತ್ತಾ ಇಲ್ಲ ಅದನ್ನು ಹೇಳೋಕ್ಕಾಗಲ್ಲ, ಬಟ್ ಇವಾಗ ಆ ಒಂದು ಕೋರ್ಸ್ಗೇನು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಮತ್ತು ಹಾಗೆಯೇ ಇವಾಗ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಸೊ ಫಸ್ಟ್ ರೌಂಡಲ್ಲಿ ಅಷ್ಟೇ ನೀವು ಕಾಲೇಜ್ನ ಆ್ಯಡ್ ಮಾಡ್ಬೋದು, ಬಟ್ ಸೆಕೆಂಡ್ ರೌಂಡಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಫಸ್ಟ್ ರೌಂಡಲ್ಲೇ ನೀವು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಸೆಕೆಂಡ್ ರೌಂಡಲ್ಲಿ ನಿಮಗೆ ಓನ್ಲಿ ಮಾಡಿಫಿಕೇಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿರ್ತಾರೆ, ಬಟ್ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಆಗಲ್ಲ. ಸೊ ಮಾಡಿಫಿಕೇಷನ್ ಅಂತ ಹೇಳಿದ್ರೆ ಆರ್ಡರ್ನ ಚೇಂಜ್ ಮಾಡೋದು ಮತ್ತು ಕೆಲವು ಆಪ್ಷನ್ನ ಡಿಲೀಟ್ ಮಾಡೋದು ಅಷ್ಟೇ, ಬಟ್ ಹೊಸ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ನಿಮಗೆ ಅವಕಾಶ ಇರಲ್ಲ. ಹಾಗಾಗಿ ನೀವು ಇವಾಗ ನಿಮ್ಮದು ರ್ಯಾಂಕ್ನ ನೋಡ್ಕೊಳ್ಳಿ ಮತ್ತು ಕರೆಕ್ಟಾಗಿ ಲೀಸ್ಟ್ನ ಮಾಡ್ಕೊಳ್ಳಿ, ಮತ್ತು ನಿಮ್ಮ ರ್ಯಾಂಕ್ ಪ್ರಕಾರ ಎಷ್ಟು ಕಾಲೇಜ್ನ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ಸೀಟ್ ಸಿಗ್ಬೋದು ಅಂತ ಅನಿಸುತ್ತೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ನೀವು ಫಸ್ಟ್ ರೌಂಡಲ್ಲೇ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈ ವರ್ಷ ನಮಗೆ ಕಂಬೈನ್ಡ್ ಕೌನ್ಸಿಲಿಂಗ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ, ಬಟ್ ಯಾವ ಥರ ಇರುತ್ತಂತ ಇನ್ನೂ ಗೊತ್ತಿಲ್ಲ. ಸೊ CET ಮತ್ತು ನೀಟ್ ಕೌನ್ಸಿಲಿಂಗ್ನ ಕಂಬೈಂಡಾಗಿ ಮಾಡ್ತಾರಾ ಅಥವಾ ಸಪ್ರೇಟಾಗಿ ಮಾಡ್ತಾರಾ ಇನ್ನೂ ನಮಗೆ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ. ಜಸ್ಟ್ ಅವರು ಕಂಬೈನ್ಡ್ ಕೌನ್ಸಿಲಿಂಗ್ನ ನಡೆಸ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಒಂದು ವೇಳೆ ಕಂಬೈನ್ಡ್ ಕೌನ್ಸಿಲಿಂಗ್ ಇದ್ದರೆ ನಿಮಗೆ ಇಲ್ಲಿ ಏನೋ ಆಪ್ಷನ್ನ ಕೊಟ್ಟಿರ್ತಾರಲ್ಲ ಅದೆಲ್ಲ ಆಪ್ಷನ್ಸ್ ಇಲ್ಲಿ ಇರುತ್ತೆ, ಬಟ್ ಸಪ್ರೇಟ್ ಕೌನ್ಸಿಲಿಂಗ್ ಇದ್ದರೆ ಇಲ್ಲಿ ಮೆಡಿಕಲ್ ಮತ್ತು ಡೆಂಟಲ್ ಆಪ್ಷನ್ ಅಷ್ಟೇ ಇರಲ್ಲ, ಬಟ್ ಬೇರೆ ಎಲ್ಲ ಕೋರ್ಸಸ್ ಇರುತ್ತೆ. ಸೊ ಇಲ್ಲಿ ನೀವು ಒಂದು ಪೇಜಲ್ಲಿ KCET ಕೋರ್ಸ್ಗೆ ಸಂಬಂಧಪಟ್ಟಂಥ ಆಪ್ಷನ್ ಎಂಟ್ರಿನ ಮಾಡೋದಿರುತ್ತೆ, ಮತ್ತು ಇನ್ನೊಂದು ಪೇಜಲ್ಲಿ ನೀಟ್ ಕೋರ್ಸ್ಗೆ ಸಂಬಂಧಪಟ್ಟಂಥ ಕಾಲೇಜ್ಗೆ ಆಪ್ಷನ್ ಎಂಟ್ರಿನ ಮಾಡೋದಿರುತ್ತೆ. ಸೊ ಇಷ್ಟೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ ನಂತರ ನೀವು ಇಲ್ಲಿ ಲಾಗೌಟ್ ಆಗೋದನ್ನು ಮರಿಬೇಡಿ. ಸೊ ಮೇಲ್ಗಡೆ ನಿಮಗೆ ಇಲ್ಲಿ ಲಾಗೌಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಎಲ್ಲ ಕೆಲಸ ಮಾಡಿ ಆದ ನಂತರ ನೀವು ಲಾಗೌಟ್ ಆಗಬೇಕು. ಸೊ ಮತ್ತೇನಾದರೂ ಇದರಲ್ಲಿ ಮಾಡಿಫಿಕೇಷನ್ನ ಮಾಡ್ಕೋಬೇಕಂತ ನಿಮಗೆ ಅನಿಸಿದರೆ ಮತ್ತೆ ಲಾಗಿನ್ ಆಗಿ ನೀವು ಆ ಒಂದು ಕೆಲಸನ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ಎಷ್ಟು ಬೇಕಾದರೂ ಟೈಮ್ ಲಾಗಿನ್ ಆಗ್ಬೋದು ಮತ್ತು ಎಷ್ಟು ಬೇಕಾದರೂ ಟೈಮ್ನ ಎಡಿಟ್ ಮಾಡ್ಕೋಬೋದು, ಬಟ್ ಇಲ್ಲಿ ನಿಮಗೆ ಏನೂ ಲಿಮಿಟ್ ಇಲ್ಲ. ಹಾಗಾಗಿ ನೀವು ಆಪ್ಷನ್ ಎಂಟ್ರಿ ಪ್ರೊಸೆಸ್ ಎಲ್ಲ ಮಾಡಿದ ನಂತರ ಎಲ್ಲ ಕೆಲಸನ ಮಾಡಿದ ನಂತರ ಲಾಗೌಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ ಇಲ್ಲಿ ನೀವು ಲಾಗೌಟ್ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದು ಕೆಲವೊಂದು ಸಲ ಸೇವ್ ಆಗಿರಲಿಕ್ಕಿಲ್ಲ. ಹಾಗಾಗಿ ನೀವು ಕಷ್ಟಪಟ್ಟು ಆಪ್ಷನ್ ಎಂಟ್ರಿ ಮಾಡಿದ್ದು ಅದು ಎಲ್ಲ ವೇಸ್ಟ್ ಆಗುತ್ತೆ.
ಸೊ ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಕೋರ್ಸದ್ದು ಇನ್ಫಾರ್ಮೇಷನ್ ಆಗಿರ್ಬೋದು, ಕಾಲೇಜ್ದು ಇನ್ಫಾರ್ಮೇಷನ್ ಆಗಿರ್ಬೋದು, ಮತ್ತು ಫೀಸ್ದು ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಇವಾಗಲೇ ಕರೆಕ್ಟಾಗಿ ಕಟ್ ಆಫ್ ನೋಡಿಕೊಂಡು ಕಾಲೇಜ್ದು ಲೀಸ್ಟ್ನ ಮಾಡ್ಕೊಳ್ಳಿ. ಸೊ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಜಾಸ್ತಿ ಏನು ಟೈಮ್ ವೇಸ್ಟ್ ಆಗೋಲ್ಲ. ಸೊ ಇವಾಗ ಇವಷ್ಟೇ. ಸೊ ಐ ಹೋಪ್ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ಅನ್ಕೋತೀನಿ, ಯಾವ ಥರ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಇರುತ್ತೆ ಮತ್ತು ನೀವು ಯಾವ ಥರ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬೋದು ಹಂಗಂತ. ಸೊ ನಿಮಗೆ ಬೇಕಿದ್ದರೆ ನಾನು ಲೈವ್ ಡೌನ್ ಮಾಡಿ ಕೂಡ ಆಮೇಲೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಹಾಗೆಯೇ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ. ಸೊ ಅದರದ್ದು ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಆ ವಿಡಿಯೋದಲ್ಲಿ ಕೂಡ ನಿಮಗೆ ಲೈವ್ ಡೆಮೋ ಸಿಗುತ್ತೆ, ಯಾವ ಥರ ನೀವು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಅಲ್ಲಿ ಏನೇ ಪ್ರೊಸೆಸ್ ಇರುತ್ತೆ ಹಂಗಂತ. ಸೊ ಅದನ್ನು ಕೂಡ ನೀವು ಬೇಕಿದ್ರೆ ಒಂದು ಸಲ ನೋಡ್ಕೊಳ್ಳಿ. ಸೊ ಇವಾಗ ಈ ವಿಡಿಯೋ ಅಷ್ಟೇ, ಮತ್ತೆ ಸಿಗೋಣ ಆದಷ್ಟು ವಿಡಿಯೋಲಿ. ಟೇಕ್ ಕೇರ್.